ಧರ್ಮಸ್ಥಳ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವಂಥ ವಿಚಾರ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸ್ಟೋರಿ ಇದು. ಈ ಷಡ್ಯಂತ್ರ ಕೇಸ್ನಲ್ಲಿ ಎಷ್ಟು ಜನ ರಾಜಕಾರಣಿಗಳ ಲಿಂಕ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ಆಗ್ತಾ ಇದೆ. ಒಂದೊಂದೇ ಹೆಸರುಗಳು ಹೊರಗೆ ಬರ್ತಾ ಇದೆ ಕೂಡ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಹೆಸರುಗಳು ಕೇಳಿ ಬಂದ್ವು. ಆದರೆ ಈಗ ಕೇರಳದ ಸರದಿ. ಕೇರಳ ಕಮ್ಯುನಿಸ್ಟ್ ಸಂಸದನಿಗೆ ಈ ಬುರ್ಡೆ ಕೇಸ್ ಲಿಂಕ್ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಈಗ ಏನಿದ್ರು ಕೂಡ ಕೇರಳದ ಸರದಿ. ಇಲ್ಲೂ ಕೂಡ ಈ ಬುರ್ಡೆ ಲಿಂಕ್ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇರಳ ಸಿಪಿಐ ಸಂಸದ ಸಂತೋಷ್ನನ್ನ ಭೇಟಿಯಾಗಿತ್ತು ಈ ಗ್ಯಾಂಗ್. ಸಂಸದ ಸಂತೋಷ್ ಕುಮಾರ್ ಮುಂದೆ ಈ ಬುರುಡೆ ಗ್ಯಾಂಗ್ ಬುರುಡೆಯನ್ನ ತಗೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸಂತೋಷ್ ಕುಮಾರ್ ಮುಂದೆ ಬುರುಡೆಯನ್ನ ಇಟ್ಟಿದ್ರಂತೆ ಈ ತಿಮರೋಡಿ ತಂಡ. ಕೇರಳಕ್ಕೆ ತಲೆ ಬುರುಡೆಯನ್ನ ತಗೊಂಡು ಹೋಗಿ ಅಲ್ಲಿ ಸಿಪಿಐ ಸಂಸದರನ್ನ ಭೇಟಿಯಾಗಿ ಅವ್ರ ಮುಂದೆ ಈ ಬುರುಡೆಯನ್ನ ಇಟ್ಟಿದ್ರು. ಜೊತೆಗೆ ಇವ್ರ ಕತೆ ಕಟ್ಟಿದ್ರು. ಅಲ್ಲೂ ಕೂಡ ಬುರುಡೆ ಹೋಯ್ತು ಅಂದಂಗಾಯ್ತು. ಕರ್ನಾಟಕ, ತಮಿಳುನಾಡು ದಾಟಿ ಈಗ ಕೇರಳ. ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಇವರೆಲ್ಲರೂ ಕೂಡ ಸಂತೋಷ್ ಕುಮಾರನ್ನ ಭೇಟಿಯಾಗಿದ್ರು ಅನ್ನುವಂಥ ಮಾಹಿತಿ ಇದೆ. SIT ತನಿಖೆಯಲ್ಲಿ ಈ ಕಮ್ಯುನಿಸ್ಟ್ ಸಂಸದನ ಹೆಸರನ್ನ ಬಹಿರಂಗ ಪಡಿಸಿದ್ದಾರೆ. ತನಿಖೆ ನಡೀತಾ ಇದೆ, ವಿಚಾರಣೆಗಳು ನಡೀತಾ ಇದೆ, ಅನೇಕ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಈ ತಲೆಬುರುಡೆಯನ್ನ ತಂದಿದ್ಯಾರು, ಕೊಟ್ಟಿದ್ಯಾರು, ಎಲ್ಲೆಲ್ಲಿ ಹೋಯ್ತು, ಎಲ್ಲೆಲ್ಲಿ ಯಾರ ಮುಂದೆ, ಇದೆಲ್ಲವನ್ನು ಕೂಡ ನೀವು ಈ ಕಥೆಯನ್ನೆಲ್ಲವನ್ನು ಕೂಡ ಹೇಳಿದ್ರಿ ಅನ್ನುವಂಥ ವಿಚಾರವನ್ನ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಈ ಬಿ ಗ್ಯಾಂಗ್ ಕಮ್ಯುನಿಸ್ಟ್ ನಾಯಕರನ್ನ ಕೂಡ ಭೇಟಿಯಾಗಿತ್ತು ಅನ್ನುವಂಥ ಮಾಹಿತಿ. ಧರ್ಮಸ್ಥಳ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವಂಥ ವಿಚಾರ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸ್ಟೋರಿ ಇದು. ಈ ಷಡ್ಯಂತ್ರ ಕೇಸ್ನಲ್ಲಿ ಎಷ್ಟು ಜನ ರಾಜಕಾರಣಿಗಳ ಲಿಂಕ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ಆಗ್ತಾ ಇದೆ. ಒಂದೊಂದೇ ಹೆಸರುಗಳು ಹೊರಗೆ ಬರ್ತಾ ಇದೆ ಕೂಡ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಹೆಸರುಗಳು ಕೇಳಿ ಬಂದ್ವು. ಆದರೆ ಈಗ ಕೇರಳದ ಸರದಿ. ಕೇರಳ ಕಮ್ಯುನಿಸ್ಟ್ ಸಂಸದನಿಗೆ ಈ ಬುರ್ಡೆ ಕೇಸ್ ಲಿಂಕ್ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಈಗ ಏನಿದ್ರು ಕೂಡ ಕೇರಳದ ಸರದಿ. ಇಲ್ಲೂ ಕೂಡ ಈ ಬುರುಡೆ ಲಿಂಕ್ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇರಳ ಸಿಪಿಐ ಸಂಸದ ಸಂತೋಷ್ನನ್ನ ಭೇಟಿಯಾಗಿತ್ತು ಈ ಗ್ಯಾಂಗ್. ಸಂಸದ ಸಂತೋಷ್ ಕುಮಾರ್ ಮುಂದೆ ಈ ಬುರುಡೆ ಗ್ಯಾಂಗ್ ಬುರುಡೆಯನ್ನ ತಗೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸಂತೋಷ್ ಕುಮಾರ್ ಮುಂದೆ ಬುರುಡೆಯನ್ನ ಇಟ್ಟಿದ್ರಂತೆ ಈ ತಿಮರೋಡಿ ತಂಡ. ಕೇರಳಕ್ಕೆ ತಲೆ ಬುರುಡೆಯನ್ನ ತಗೊಂಡು ಹೋಗಿ ಅಲ್ಲಿ ಸಿಪಿಐ ಸಂಸದರನ್ನ ಭೇಟಿಯಾಗಿ ಅವ್ರ ಮುಂದೆ ಈ ಬುರುಡೆಯನ್ನ ಇಟ್ಟಿದ್ರು. ಜೊತೆಗೆ ಇವ್ರ ಕತೆ ಕಟ್ಟಿದ್ರು. ಅಲ್ಲೂ ಕೂಡ ಬುರುಡೆ ಹೋಯ್ತು ಅಂದಂಗಾಯ್ತು. ಕರ್ನಾಟಕ, ತಮಿಳುನಾಡು ದಾಟಿ ಈಗ ಕೇರಳ. ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಇವರೆಲ್ಲರೂ ಕೂಡ ಸಂತೋಷ್ ಕುಮಾರನ್ನ ಭೇಟಿಯಾಗಿದ್ರು ಅನ್ನುವಂಥ ಮಾಹಿತಿ ಇದೆ. SIT ತನಿಖೆಯಲ್ಲಿ ಈ ಕಮ್ಯುನಿಸ್ಟ್ ಸಂಸದನ ಹೆಸರನ್ನ ಬಹಿರಂಗ ಪಡಿಸಿದ್ದಾರೆ. ತನಿಖೆ ನಡೀತಾ ಇದೆ, ವಿಚಾರಣೆಗಳು ನಡೀತಾ ಇದೆ, ಅನೇಕ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಈ ತಲೆಬುರುಡೆಯನ್ನ ತಂದಿದ್ಯಾರು, ಕೊಟ್ಟಿದ್ಯಾರು, ಎಲ್ಲೆಲ್ಲಿ ಹೋಯ್ತು, ಎಲ್ಲೆಲ್ಲಿ ಯಾರ ಮುಂದೆ, ಇದೆಲ್ಲವನ್ನು ಕೂಡ ನೀವು ಈ ಕಥೆಯನ್ನೆಲ್ಲವನ್ನು ಕೂಡ ಹೇಳಿದ್ರಿ ಅನ್ನುವಂಥ ವಿಚಾರವನ್ನ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಈ ಬಿ ಗ್ಯಾಂಗ್ ಕಮ್ಯುನಿಸ್ಟ್ ನಾಯಕರನ್ನ ಕೂಡ ಭೇಟಿಯಾಗಿತ್ತು ಅನ್ನುವಂಥ ಮಾಹಿತಿ. ಧರ್ಮಸ್ಥಳ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವಂಥ ವಿಚಾರ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸ್ಟೋರಿ ಇದು. ಈ ಷಡ್ಯಂತ್ರ ಕೇಸ್ನಲ್ಲಿ ಎಷ್ಟು ಜನ ರಾಜಕಾರಣಿಗಳ ಲಿಂಕ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ಆಗ್ತಾ ಇದೆ. ಒಂದೊಂದೇ ಹೆಸರುಗಳು ಹೊರಗೆ ಬರ್ತಾ ಇದೆ ಕೂಡ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಹೆಸರುಗಳು ಕೇಳಿ ಬಂದ್ವು. ಆದರೆ ಈಗ ಕೇರಳದ ಸರದಿ. ಕೇರಳ ಕಮ್ಯುನಿಸ್ಟ್ ಸಂಸದನಿಗೆ ಈ ಬುರ್ಡೆ ಕೇಸ್ ಲಿಂಕ್ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಈಗ ಏನಿದ್ರು ಕೂಡ ಕೇರಳದ ಸರದಿ. ಇಲ್ಲೂ ಕೂಡ ಈ ಬುರುಡೆ ಲಿಂಕ್ ಇದೆ ಅನ್ನುವಂಥ ಮಾಹಿತಿ
ಲಭ್ಯ ಆಗ್ತಾ ಇದೆ. ಕೇರಳ ಸಿಪಿಐ ಸಂಸದ ಸಂತೋಷ್ನನ್ನ ಭೇಟಿಯಾಗಿತ್ತು ಈ ಗ್ಯಾಂಗ್. ಸಂಸದ ಸಂತೋಷ್ ಕುಮಾರ್ ಮುಂದೆ ಈ ಬುರುಡೆ ಗ್ಯಾಂಗ್ ಬುರುಡೆಯನ್ನ ತಗೊಂಡು ಹೋಗಿದ್ರು ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸಂತೋಷ್ ಕುಮಾರ್ ಮುಂದೆ ಬುರುಡೆಯನ್ನ ಇಟ್ಟಿದ್ರಂತೆ ಈ ತಿಮರೋಡಿ ತಂಡ. ಕೇರಳಕ್ಕೆ ತಲೆ ಬುರುಡೆಯನ್ನ ತಗೊಂಡು ಹೋಗಿ ಅಲ್ಲಿ ಸಿಪಿಐ ಸಂಸದರನ್ನ ಭೇಟಿಯಾಗಿ ಅವ್ರ ಮುಂದೆ ಈ ಬುರುಡೆಯನ್ನ ಇಟ್ಟಿದ್ರು, ಜೊತೆಗೆ ಇವ್ರ ಕತೆ ಕಟ್ಟಿದ್ರು. ಅಲ್ಲೂ ಕೂಡ ಬುರುಡೆ ಹೋಯ್ತು ಅಂದಂಗಾಯ್ತು. ಕರ್ನಾಟಕ ತಮಿಳುನಾಡು ದಾಟಿ ಈಗ ಕೇರಳ. ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಇವರೆಲ್ಲರೂ ಕೂಡ ಸಂತೋಷ್ ಕುಮಾರನ್ನ ಭೇಟಿಯಾಗಿದ್ರು ಅನ್ನುವಂಥ ಮಾಹಿತಿ ಇದೆ. SIT ತನಿಖೆಯಲ್ಲಿ ಈ ಕಮ್ಯುನಿಸ್ಟ್ ಸಂಸದನ ಹೆಸರನ್ನ ಬಹಿರಂಗಪಡಿಸಿದ್ದಾರೆ. ತನಿಖೆ ನಡೀತಾ ಇದೆ, ವಿಚಾರಣೆಗಳು ನಡೀತಾ ಇದೆ, ಅನೇಕ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಈ ತಲೆಬುರುಡೆಯನ್ನ ತಂದಿದ್ಯಾರು, ಕೊಟ್ಟಿದ್ಯಾರು, ಎಲ್ಲೆಲ್ಲಿ ಹೋಯ್ತು, ಎಲ್ಲೆಲ್ಲಿ ಯಾರ ಮುಂದೆ ಇದೆಲ್ಲವನ್ನು ಕೂಡ ನೀವು ಈ ಕಥೆಯನ್ನೆಲ್ಲವನ್ನು ಕೂಡ ಹೇಳಿದ್ರಿ ಅನ್ನುವಂಥ ವಿಚಾರವನ್ನ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಈ ಬಿ ಗ್ಯಾಂಗ್ ಕಮ್ಯುನಿಸ್ಟ್ ನಾಯಕರನ್ನ ಕೂಡ ಭೇಟಿಯಾಗಿತ್ತು ಅನ್ನುವಂಥ ಮಾಹಿತಿ. ಧರ್ಮಸ್ಥಳ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ ಅನ್ನುವಂಥ ವಿಚಾರ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸ್ಟೋರಿ ಇದು. ಈ ಷಡ್ಯಂತ್ರ ಕೇಸ್ನಲ್ಲಿ ಎಷ್ಟು ಜನ ರಾಜಕಾರಣಿಗಳ ಲಿಂಕ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ಆಗ್ತಾ ಇದೆ. ಒಂದೊಂದೇ ಹೆಸರುಗಳು ಹೊರಗೆ ಬರ್ತಾ ಇದೆ ಕೂಡ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಹೆಸರುಗಳು ಕೇಳಿ ಬಂದ್ವು. ಆದರೆ ಈಗ ಕೇರಳದ ಸರದಿ. ಕೇರಳ ಕಮ್ಯುನಿಸ್ಟ್ ಸಂಸದನಿಗೆ ಈ ಬುರುಡೆ ಕೇಸ್ ಲಿಂಕ್ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಕರ್ನಾಟಕ ಆಯಿತು, ತಮಿಳುನಾಡು ಆಯಿತು, ಈಗ ಏನಿದ್ರು ಕೂಡ ಕೇರಳದ ಸರದಿ. ಇಲ್ಲೂ ಕೂಡ ಈ ಬುರುಡೆ ಲಿಂಕ್ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೇರಳ ಸಿಪಿಐ ಸಂಸದ ಸಂತೋಷ್ನನ್ನ ಭೇಟಿಯಾಗಿತ್ತು ಈ ಗ್ಯಾಂಗ್. ಸಂಸದ ಸಂತೋಷ್ ಕುಮಾರ್ ಮುಂದೆ ಈ ಬುರುಡೆ ಗ್ಯಾಂಗ್ ಬುರುಡೆಯನ್ನ ತಗೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸಂತೋಷ್ ಕುಮಾರ್ ಮುಂದೆ ಬುರುಡೆಯನ್ನ ಇಟ್ಟಿದ್ರಂತೆ ಈ ತಿಮರೋಡಿ ತಂಡ. ಕೇರಳಕ್ಕೆ ತಲೆ ಬುರುಡೆಯನ್ನ ತಗೊಂಡು ಹೋಗಿ ಅಲ್ಲಿ ಸಿಪಿಐ ಸಂಸದರನ್ನ ಭೇಟಿಯಾಗಿ ಅವ್ರ ಮುಂದೆ ಈ ಬುರುಡೆಯನ್ನ ಇಟ್ಟಿದ್ರು, ಜೊತೆಗೆ ಇವ್ರ ಕತೆ ಕಟ್ಟಿದ್ರು. ಅಲ್ಲೂ ಕೂಡ ಬುರುಡೆ ಹೋಯ್ತು ಅಂದಂಗಾಯ್ತು. ಕರ್ನಾಟಕ ತಮಿಳುನಾಡು ದಾಟಿ ಈಗ ಕೇರಳ. ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಇವರೆಲ್ಲರೂ ಕೂಡ ಸಂತೋಷ್ ಕುಮಾರನ್ನ ಭೇಟಿಯಾಗಿದ್ರು ಅನ್ನುವಂಥ ಮಾಹಿತಿ ಇದೆ. SIT ತನಿಖೆಯಲ್ಲಿ ಈ ಕಮ್ಯುನಿಸ್ಟ್ ಸಂಸದನ ಹೆಸರನ್ನ ಬಹಿರಂಗಪಡಿಸಿದ್ದಾರೆ. ತನಿಖೆ ನಡೀತಾ ಇದೆ, ವಿಚಾರಣೆಗಳು ನಡೀತಾ ಇದೆ, ಅನೇಕ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ಈ ತಲೆಬುರುಡೆಯನ್ನ ತಂದಿದ್ಯಾರು, ಕೊಟ್ಟಿದ್ಯಾರು, ಎಲ್ಲೆಲ್ಲಿ ಹೋಯ್ತು, ಎಲ್ಲೆಲ್ಲಿ ಯಾರ ಮುಂದೆ ಇದೆಲ್ಲವನ್ನು ಕೂಡ ನೀವು ಈ ಕಥೆಯನ್ನೆಲ್ಲವನ್ನು ಕೂಡ ಹೇಳಿದ್ರಿ ಅನ್ನುವಂಥ ವಿಚಾರವನ್ನ ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ಈ ಬಿ ಗ್ಯಾಂಗ್ ಕಮ್ಯುನಿಸ್ಟ್ ನಾಯಕರನ್ನ ಕೂಡ ಭೇಟಿಯಾಗಿತ್ತು ಅನ್ನುವಂಥ ಮಾಹಿತಿ.